ಗುಡ್ ಮಾರ್ನಿಂಗ್ ಟಾಮ್ಸಿ. ಗುಡ್ ಮಾರ್ನಿಂಗ್ ಕುಳ್ಳ. ಬೆಳಗಾಗೆದ್ದು ಈ ಅನಿಷ್ಟ ದರ್ಶನ ಆಗೋಯ್ತು. ಇನ್ ಇಡೀ ದಿವಸ ಏನ್ ಕಾದಾಯ್ತು ನನ್ಗೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ಅಂತ ಸೂಪರ್ ಡೂಪರ್ ಆಗಿ ಬೆಳಗ್ಗೆ 5:30 ಎದ್ಬಿಟ್ಟಿದ್ದೀನಿ. ಯಾಕಂದ್ರೆ ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ 30ಕ್ಕೆ ಸೆಲೆಬ್ರೇಷನ್ ಇವತ್ತು ದೇವಸ್ಥಾನದಿಂದ ಸ್ಟಾರ್ಟ್ ಆಗ್ತಿದೆ. ನಾವು ಹೋಗ್ತಾ ಇರೋ ದೇವಸ್ಥಾನಕ್ಕೆ 8-9 ಗಂಟೆ ಒಳಗಡೆನೆ ಹೋಗ್ಬೇಕು ಫ್ರೆಂಡ್ಸ್. ಆಮೇಲೆ ದೇವಸ್ಥಾನ ಕ್ಲೋಸ್ ಆಗಿರ್ತೈತೆ. ಅದಕ್ಕೋಸ್ಕರ ಇಷ್ಟೆಲ್ಲ ಪ್ರಿಪ್ರೇಷನು. ಬೆಳಗ್ಗೆ ನನ್ನ ಡೇ ಸ್ಟಾರ್ಟ್ ಆಗೋದೆ 1 ಗ್ಲಾಸ್ ನೀರಿಂದ ಫ್ರೆಂಡ್ಸ್, ತಣ್ಣೀರಿಂದ. ಈ ಚಳಿನಲ್ಲಿ ಕಾಫಿ ಟೀ ಕುಡಿಯೋಣ ಅಂತ ಅನ್ನಿಸ್ತಿದೆ. ಹಾಲು ತರಿಸ್ಕೊಂಡಿಲ್ಲ. ಇಷ್ಟೊತ್ತಿಗೆ ನಮ್ಮ ಏರಿಯಾದಲ್ಲಿ ಅಂಗಡಿ ತೆಗ್ದಿರಲ್ಲ, ಎದ್ದೋಳಲ್ಲ ಫ್ರೆಂಡ್ಸ್. ನಮ್ಮ ಕಡೆ ನಮ್ಮ ಏರಿಯಾಗಳಲ್ಲಿ ಎದ್ದೋಳಲ್ಲ, ಫುಲ್ಲು ರಿಚ್ಚು. ಏನೋ ನಮ್ಮಂತ ಹೆಣ್ಮಕ್ಳು ಬೆಳಗ್ಗೆ ಎದ್ದು ಚಳಿಲಿ ಏನಾದ್ರು ಕೆಲಸ ಮಾಡ್ತಾ ಇರ್ತೀವಿ. ಅಂಗಡಿ ತೆಗೆದು ಹಾಲು ಗೀಲೋ ಮೊಸರು ಮಾರೋಣ, ಚಾನ್ಸೇ ಇಲ್ಲ. ನಾವು ಟೀ ಕಾಫಿ ಕುಡಿಬೇಕಂದ್ರೆ 9 ಗಂಟೆವರೆಗೂ ತಡ್ಕೊಂಡು ಕುತ್ಕೋಬೇಕು. ನಮ್ಮ ಏರಿಯಾ ಅಷ್ಟು ಫೇಮಸ್ ಫ್ರೆಂಡ್ಸ್. ಇಲ್ಲಾಂದರೆ ನೆಕ್ಸ್ಟ್ ಡೇ ಹಿಂದಿನ ದಿನನೇ ಹಾಲು ಸಕ್ಕರೆ ಅವೆಲ್ಲ ತಂದಿಕ್ಕೋಬೇಕು ಅಷ್ಟೇ. ಹಾಯ್ ಮಗನೇ, 30ಕ್ಕೆ ಸೆಲೆಬ್ರೇಷನ್ ಏನು ಹೇಳ್ತೀಯ ಟಾಮು ನಮ್ಮ ಫ್ರೆಂಡ್ಸ್ಗೆ? ಯಾಕಲ ಮುನ್ಸ್ಕೊಂಡವನೇ ಬೆಳಗ್ಗೆ ಟಾಮಿ? ಬಾಯಲ್ಲಿ ಟ್ಯಾಂಕ್ಸ್ ಹೇಳ್ಬಿಟ್ಟು ಹೋಗು. ಬಾಲ್ದಲ್ಲ, ಬಾಯಲ್ಲಿ ಬೇಕಾಗಿರೋದು. ನೋಡಿ ಇವನು ಗುರ್ರಂತ, ಅವನು ಈ ಕಡೆ ತಿರ್ಗೋ ಅಂತ. ಓಕೆ ಫ್ರೆಂಡ್, ಲೆಸ್ ಸ್ಟಾರ್ಟ್ ವರ್ಕ್. ಇಷ್ಟೊತ್ತಿಗೆ ನೀರು ಕಾಯಿಸ್ಬೇಕಾಗಿತ್ತು. ನನ್ನ ಗಂಡ ರಾತ್ರಿ ಎಲ್ಲ ಮಳೆ ಬಿದ್ದು ಎಲ್ಲ ನೆಂದೋಗೈತೆ ಒಲೆ ಎಲ್ಲ. ಅದಕ್ಕೆ ಇನ್ನು ಸ್ವಲ್ಪ ತೊಗ್ಲಿರಿ ಅಂದ್ಬಿಟ್ಟು ವಾಕಿಂಗಲ್ಲಿ ಬ್ಯುಸಿ ಆಗೈತೆ. ನಾನು ನನ್ನ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಫ್ರೆಂಡ್ಸ್. ರಾತ್ರಿನೇ ಪಾತ್ರೆ ಕಿಚನ್ ಕ್ಲೀನ್ ಆಗಿರೋದ್ರಿಂದ ಇವಾಗ ಹಾಸಿಗೆ ಎತ್ತಿ ಮನೆ ಬಾಗಿಲೆಲ್ಲ ಗುಡಿಸಿ ಒರೆಸಿ ಫ್ರೆಶ್ ಆಗ್ಬಿಟ್ಟು ಬಂದು ಈ ಬಟ್ಟೆಗಳು ಮೊದಲು ಒಣಗಾಕ್ಬೇಕು ಬೆಳಗ್ಗೆನೆ ಆಚೆಗೆ. ನಾನು ಕೆಲಸ ಮಾಡ್ಬೇಕಂದ್ರೆ ಒಂದು ನೊಣ ಸಹ ಮನೇಲಿ ಇರಬಾರ್ದು ಅಂತ ನಾನು ಇಷ್ಟಪಡ್ತೀನಿ. ಇವನೇ ಕಳ್ಳ, ನಡಿ ಆಚೆ, ನಡಿ. ಇದ್ಯಾವುದೋ ಒಂಥರ ಲೂಸ್ ರಾಣಿ. ಕನ್ಫ್ಯೂಸ್ ಆಗ್ತವ್ರೆ, ನಾನ್ ನಾಯ ಇವ್ರ ನಾಯ ಅಂತ. ನಡಿಲ್ಲ ಆಚೆ. ನಿನ್ ಬೆಟ್ಟ ಮೇಲೆ ಹತ್ತೋ ಪ್ಲಾನ್ ಎಲ್ಲ ಇಟ್ಕೋಬೇಡ. ದೋಸೆ ಹಿಟ್ಟು ಉಬ್ಬಿ ಬಂದಿಲ್ಲ. ಇನ್ನೂ 9 ಗಂಟೆವರೆಗೂ ಟೈಮ್ ಐತೆ ಫ್ರೆಂಡ್ಸ್. ಆರಾಮಾಗಿ ಉಬ್ಲಿ. ಅದೇನು ಹೆಣ್ಮಕ್ಳ ಫ್ರೆಂಡ್ಸ್, ಹೋಗ್ಲಿ ತಕ್ಷಣ ಉಬ್ಬಿಡಕ್ಕೆ. ಬೆಳಗ್ಗೆ ಎದ್ದ ತಕ್ಷಣ ಮನೆ ಕೆಲಸ ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ, ಇವ್ರಿಬ್ರಿಗೆ ಮಾತ್ರ ಟೈಮ್ ಕೊಡ್ಲೇಬೇಕು. ಒಬ್ಬನ್ ಮಾತಾಡಿಸಿದ್ರೆ ಒಬ್ಬನ್ ಕೋಪ. ಅದಕ್ಕೆ ಇಬ್ಬರಿಗೂ 10 ನಿಮಿಷ ಟೈಮ್ ಕೊಟ್ಬಿಟ್ಟು ಆಮೇಲೆ ನನ್ನ ಕೆಲಸ ಸ್ಟಾರ್ಟ್ ಮಾಡಿದ್ರೆ ನನ್ನ ಕೆಲಸ ಸುಸೂತ್ರವಾಗಿ ಸಾಕ್ತೈತೆ. ಇಲ್ಲಾಂದ್ರೆ ಕೆಲಸದ ಮಧ್ಯೆ ಈ ತರ ಕಬಾಬಲ್ ಅಡ್ಡಿ ಬಂದಂಗ್ ಬರ್ತಾ ಇರ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಈ ಬೆಡ್ಶೀಟ್ ಮಾಡ್ಸೋದು, ಹಾಸಿಗೆ ಎತ್ ನಿಲ್ಸೋ ಕೆಲಸನ ಶಿವಾಗೆ ಲೈಫ್ ಲಾಂಗ್ ಪರ್ಮನೆಂಟ್ ಆಗಿ ಕೊಟ್ಬಿಟ್ಟಿದೀನಿ. ಅದಕ್ಕೆ 3 ದಿನದಿಂದ ಹೇಳ್ತಿದ್ದೆ ಬೆಡ್ ಕವರ್ ಚೇಂಜ್ ಮಾಡ್ಕೊಡು, ಅದನ್ನ ಒಗ್ದಾಕಾಕ್ತೀನಿ ಅಂತ. ಹೇಳದ್ ಮತ್ತೆ ಕೇಳ್ತಾ ಇರ್ಲಿಲ್ಲ. ಎತ್ತೆತ್ತು ಹೀರೋಯಿನ್ ನಿಲ್ಲಿಸ್ದಂಗೆ ಬೆಡ್ನ ಎತ್ತೆತ್ತಿ ನಿಲ್ಲಿಸ್ತಾ ಇತ್ತು. ಅದಕ್ಕೆ ನಾನು ಇವತ್ತು ಯಾಮಾರ್ಬಾರ್ದು ಅಂದ್ಬಿಟ್ಟು ರಾತ್ರಿ ಮಲ್ಗೋಕ್ ಮುಂಚೆನೇನೆ ಬೆಡ್ ಕವರ್ ತೆಗೆದ್ಬಿಟ್ಟೆ, ಬೆಳಗ್ಗೆ ಮರ್ತ್ಬಿಡ್ತೀನಿ ಅಂತ ಅನ್ಬಿಟ್ಟು. ಅದಕ್ಕೆ ಇವಾಗ ಒಗ್ದಿರೋದಾಗ್ತೆ. ಇದರ ಲಿಂಕ್ ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ, ಇದನ್ನ ನಮ್ಮ ಸಬ್ಸ್ಕ್ರೈಬರ್ ಕಳ್ಸ್ಕೊಟ್ಟಿದ್ದು. ಸರಿ ಬಿಡು, ನಿಮ್ಮಿಬ್ಬರನ್ನ ಆಚೆ ಹೋಗ್ರಿ, ಮನೆ ಕ್ಲೀನ್ ಮಾಡ್ಬೇಕು ಅಂದಿದ್ದು. ಅಡ್ಗೆ ಮನೇಲಿ ಸೇರ್ಕೊಳ್ರಿ ಅಂತಲ್ಲ. ಬನ್ರಿ ಆಚೆ, ಬನ್ರಿ, ಕರ್ಕೊಂಡೋಗಿಟ್ಟಮ್ಮ ಅವನ್ನ ಆಚೆ. ಮೊದ್ಲು ರಾಶಿ ಬಟ್ಟೆ ಎತ್ತಾಕ್ಬೇಕು. ನಾನು ನೈಟ್ ಅಲ್ಲಿ ಎಲ್ಲ ಊರಿಗೆ ಹೋದಾಗ ಆಚೆ ಇರ್ತದ, ಅವಾಗ ಶಕ್ತಿ ಬರ್ತೈತೆ, ಆಟೋಮೆಟಿಕ್ ಆಗಿ ಎನರ್ಜಿ ಬರ್ತೈತೆ. ಅನ್ಯಾಯವಾಗಿ ನನ್ನ ಲೈಫ್ ಹಾಳು ಮಾಡ್ಬಿಟ್ಟಲ್ಲ 420. ಗಂಡ ಇದ್ರೆ ಭಾರತ್ ಕೆಲಸ ಮಾಡಬಾರ್ದಪ್ಪಿ, ಇದೆಲ್ಲ ರೂಲ್ಸು. ಬಾಹುಬಲಿ ಬಾಹುಬಲಿ ಬಾಹುಬಲಿ. ಇದು ತೊಲೆ ಹಾಕೊಂಡ್ರಲ್ಲೇ, ತೊಲೆ. ಹೆಂಗೆ ನಮ್ಮ ಹೀರೋ ಹೆಂಗೆ ಫ್ರೆಂಡ್ಸ್? ಈ ತರ ಮನೆ ಕೆಲಸದಲ್ಲಿ ಸಣ್ಣ ಪುಟ್ಟ ಹೆಲ್ಪ್ ಮಾಡಿದಾಗ ನೀನ್ ಹೀರೋ, ನೀನ್ ತುಂಬಾ ಸ್ಟ್ರಾಂಗು, ನೀನ್ ಹಂಗಪ್ಪಿ ಹಿಂಗಪ್ಪಿ ಅಂತ ಬಿಲ್ಡಪ್ ಕೊಟ್ಬಿಟ್ರೆ ಇನ್ನಷ್ಟು ಕೆಲಸ ಮಾಡ್ಕೊಡ್ತೈತೆ. ಇಲ್ಲಾಂದ್ರೆ ಆ ಕೆಲಸನ ಅರ್ಧಕ್ಕೆ ಬಿಟ್ಬಿಡ್ತೈತೆ. ಅದಕ್ಕೆ ಮನ್ಸಕ್ ಕಷ್ಟ ಆದ್ರೂ ಹೀರೋ ಅಂತ ಒಪ್ಕೊಂಡು ಬಾಯಾರ ಹೇಳ್ತಾ ಇರ್ತೀನಿ ನಾನು. ಆಗಾಗ ಬಟ್ಟೆ ಎಲ್ಲ ಒಣಗಾಕೋತಾ ಇದೆ. ಶಿವ ಅಷ್ಟಲ್ಲಿ ತೆಂಗಿನಕಾಯಿ ಸುಲ್ಕೋತು ದೇವಸ್ಥಾನಕ್ಕೆ ಹೋಗಕ್ಕೆ. ಅಷ್ಟಲ್ಲಿ ನಮ್ ಗುಂಡ ಗೊಳ ಅಂತ ಅಳ್ತಿದ್ದ. ಯಾಕಂದ್ರೆ ಫಿಶ್ ಟ್ಯಾಂಕ್ ಕ್ಲೀನ್ ಮಾಡಿ 1 ವಾರ ಆಗಿತ್ತು. ಅವ್ನ್ ಕಣ್ಣೀರ್ ಕಾಣಿಸ್ಲಿಲ್ಲ, ನೀರಲ್ಲಿ ಮಿಕ್ಸ್ ಆಗ್ಬಿಟ್ಟಿತ್ತು. ಆದ್ರೆ ಆರ್ತ ನಾದ ಕೇಳಿಸ್ತಾ ಇತ್ತು. ಅದಕ್ಕೆ ಕ್ಲೀನ್ ಮಾಡ್ಬಿಟ್ಟು ಇವತ್ತು ಅವನ ಉಪವಾಸ ಇಟ್ಟೆ. ಟೇಬಲ್ಗೆ ಬಟ್ಟೆ ಮುಚ್ಚಿಟ್ಟೆ. ಅಲ್ಲಿರೋ ಭಯಂಕರವಾದ ವಸ್ತುಗಳು ನಿಮ್ ಕಣ್ಣು ಕಾಣಿಸ್ಬಾರ್ದು ಅಂತ. ಸೋಫಾ ಜಾಗದಲ್ಲಿ ನಮ್ ಶತ್ರು ಅವರೇ ಅಂತ ಕಲ್ಪನೆ ಮಾಡ್ಕೊಂಡು ಡಮ ಅಂತ ಬಾರ್ಸಾಕ್ಬಿಟ್ಟೆ. ಅದ್ರಲ್ಲಿರೋ ಧೂಳೆಲ್ಲ ಆಚೆ ಬರ್ಲಿ ಅನ್ಬಿಟ್ಟು. ಆಮೇಲೆ ಅಡ್ಗೆ ಮನೆಯಿಂದ ಕಸ ಗುಡ್ಸಕ್ ಸ್ಟಾರ್ಟ್ ಮಾಡ್ಕೊಂಡೆ. ನೋಡಕ್ಕೆ ಸಿಕ್ಕಾಪಟ್ಟೆ ಚಿಕ್ಕ ಮನೆನೆ, ಈಸಿನೇನೆ ಮನೆ ಕೆಲಸ ಮಾಡೋದು. ಇದ್ರೆ ಈ ಸೊಂದಿಗೊಂದಿಲಿರೋ ಕಸ ಎಲ್ಲ ಗುಡ್ಸ್ಕೊಳ್ಳೋದೈತಲ್ಲ, ನರಕ ಯಾತನೆ ಅನ್ಕೊಳ್ರಿ. ಸೊಂದಿಗೊಂದಿಲೆಲ್ಲ ಬಿದ್ದು ಒದ್ದಾಡ್ಕೊಂಡು ಗುಡ್ಸಕ್ಕೆ. ಎಲ್ಲರ ಮನೇಲಿ ವಾರಕ್ಕೆ 1 ಸಲ 2 ಸಲ ಹಬ್ಬದ ಟೈಮಲ್ಲಿ ಸ್ಪೆಷಲ್ ದಿನಗಳಲ್ಲಿ ಧೂಳು ಡೀಪ್ ಕ್ಲೀನಿಂಗ್ ಎಲ್ಲ ಇಟ್ಕೊಂಡ್ರೆ, ನಮ್ಮನೇಲಿ ವಾರಕ್ಕೆ 3-4 ದಿನ ಅದೇ ಇಟ್ಕೋಬೇಕು. 1 ದಿನ 2 ದಿನ ಮಿಸ್ ಮಾಡ್ಬಿಟ್ನಂದ್ರೆ ಭೂತ್ ಬಂಗ್ಲೆ ತರ ಕಾಣಿಸ್ತಾ ಇರ್ತೈತೆ, ಅಷ್ಟು ಧೂಳು ನಮ್ಮನೆ. 2 ದಿನದಿಂದ ಫುಲ್ ಮಳೆ, ಸೌದೆ ಎಲ್ಲ ನೆಂದೋಗಿತ್ತು. ಶಿವ ಕಷ್ಟಪಟ್ಟು ನೀರೊಲೆ ಹಚ್ಚಿದ್ರೆ ನಾನು ಇರೋ ಬರೋ ಕಸ ಕಡ್ಡಿ ಧೂಳೆಲ್ಲ ತುಂಬ್ತಾ ಇದೀನಿ. ಬೆಂಕಿಲೆ ಯಾಕೆ ನೀರ್ ಕಾಯಿಸ್ಬೇಕು, ಹೊಗೆನಲ್ಲಿ ಕಾಯಿಸೋಣ ನಾನು ಅನ್ಬಿಟ್ಟು. ಹಬ್ಬ ಮನೆ ಬಾಗ್ಲಿ ಎಷ್ಟು ಪ್ರಶಾಂತವಾಗೈತೆ. ಟಾಮು ಗುಂಡ ಇಬ್ರು ಇಲ್ಲ ಕಾಣೆ ಆಗ್ಬಿಟ್ಟವ್ರೆ ಅನ್ಕೊಳ್ಳೋ ಟೈಮ್ಗೆ ಎಂಟ್ರಿ ಕೊಟ್ರು. ದೇವಸ್ಥಾನಕ್ಕೆ ಹೋಗಕ್ಕೆ ಶಿವ ಪೂಜೆ ಸಾಮಾನೆಲ್ಲ ತಗೊಬಂತು. ಇನ್ನು ನಾನು ಆರಾಮಾಗಿ ಮನೆ ಕೆಲಸ ಮಾಡಕ್ಕಾಗಲ್ಲ. ಟಾಮು ಗುಂಡ ಇಬ್ರು ಕೈಗೆ ಕಾಲಿಗೆ ಸಿಗ್ತಾ ಇರ್ತಾರೆ. 1 ಬಕೆಟ್ ನೀರ್ ತಗೊಂಡು ಉಪ್ಪು ಅರ್ಶನ ಹಾಕೊಂಡು ಲಿಕ್ವಿಡ್ ಹಾಕೊಳ್ತಾ ಇದೀನಿ ಮನೆ ಒರೆಸ್ಕೊಳಕ್ಕೆ. ಇವ್ನ್ ಗುಂಡ ಬಂದಾಗಿಂದ ಅಂತೂ ಲಿಕ್ವಿಡ್ ಜಾಸ್ತಿನೇ ಹಾಕೊಳ್ತಾ ಇದೀನಿ. ಎಷ್ಟೇ ನೀಟಾಗಿ ಮನೆ ಒರೆಸಿದ್ರು ಮನೆ ಗಬ್ಬಿಡ್ಸಕ್ಕೆ ಇವ್ನ್ ಕಾದವನಲ್ಲ, ಅದಕ್ಕೋಸ್ಕರ ಮನೆ
ಒರೆಸ್ತಾ ಇದ್ರೆ ಬಗ್ಗೆ ನೋಡ್ತಾವನೆ, ನೀನ್ ಕ್ಲೀನ್ ಮಾಡು, ಗಬ್ಬಿಡ್ಸಕ್ ನಾನು ಇದ್ದೀನಿ ಅನ್ಬಿಟ್ಟು. ಮನೆ ಕ್ಲೀನ್ ಮಾಡೋವರೆಗೂ ನನ್ ಜವಾಬ್ದಾರಿ, ಅದಾದ್ಮೇಲೆ ಟಾಮುದು ಗುಂಡೊಂದು ಜವಾಬ್ದಾರಿ ಬಿಟ್ಬಿಡ್ತೀನಿ, ನಾನು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಮಕ್ಳಿರೋ ಮನೆ ಆಲ್ಮೋಸ್ಟ್ ಹಿಂಗೆ ಇರ್ತೈತಲ್ಲ ಫ್ರೆಂಡ್ಸ್, ಮೊದಲೇ ಎಕ್ಸ್ಪೀರಿಯನ್ಸ್ ಆಗ್ತೈತೆ ಅಷ್ಟೇ ನನಗೆ. ಆಮೇಲೆ ಫ್ರೆಶ್ ಆಗ್ಬಿಟ್ಟು ಬಂದ್ಬಿಟ್ಟು ಹೊಸ್ಲು ತೊಳ್ಕೊಂಡು ಅರ್ಶಿನ ಕುಂಕುಮ ಇಟ್ಕೋತಾ ಇದ್ದೀನಿ. ಒಂದ್ ಸ್ವಲ್ಪ ಜನ ಈ ತರ ಒಳಗಡೆ ಕುತ್ಕೊಂಡು ಅರ್ಶಿನ ಕುಂಕುಮ ಇಡಬಾರ್ದು ಅಂತ ಹೇಳಿದ್ರಿ, ಆದ್ರೆ ಒಬ್ರು ವಯಸ್ಸಾಗಿರೋರ್ ವಿಡಿಯೋ ನೋಡಿದೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ, ಅವ್ರು ಈ ತರನೇ ಇಡ್ತಾ ಇದ್ರು, ಮತ್ತೆ ಒಳ್ಳೇದು ಅಂತ ಹೇಳಿದ್ರು. ಅನುಭವಸ್ಥರು ಹೇಳಿದ್ರೆ ಅದು ಒಳ್ಳೇದೇ ಇರುತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ಇದನ್ನೇ ಫಾಲೋ ಮಾಡ್ಕೊಂಡೋದೆ. ನನಗೂ ಒಂಥರ ಪಾಸಿಟಿವ್ ಅನ್ಸ್ತು ಇದರಿಂದ. ಈ ತರ ಸಿಂಪಲ್ ಆಗಿ ಹೊಸ್ಲಿಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡು ರಂಗೋಲಿ ಹಾಕೊಂಡೆ. ಶಿವ ನಾನು ಸ್ನಾನ ಮಾಡ್ಕೊಂಡು ಆಚೆ ಬರೋಷ್ಟ್ರಲ್ಲಿ ರೆಡಿಯಾಗಿ ನಿಂತಿರ್ಬೇಕು ಅಂತ ಹೇಳಿತು. ಇದಕ್ಕೆಲ್ಲ ನಾವ್ ಎದುರ್ತೀವ, ನಮ್ ಇಷ್ಟ ಬಂದಾಗೆ ನಾವು ರೆಡಿ ಆಗೋದು. ಆದ್ರೆ ಪೂಜೆ ಟೈಮ್ ಅಂದ್ಬಿಟ್ರೆ, ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಬಿಟ್ರೆ ಹತ್ರ ಪತ್ರ ಕೆಲಸ ಮಾಡಕ್ಕಾಗಲ್ಲ. ನಾನು ನಿರಾಳವಾಗೆ ಮಾಡೋದು, ನಾನು ಲೇಟ್ ಆಗೇ ಬರೋದು. ಅಂದ್ರೆ ಲೇಟ್ ಅಂದ್ರೆ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್. ಅರ್ಧ ಮಾಡ್ಬಿಟ್ಟು ಯಾಕೆ ದೇವಸ್ಥಾನಕ್ಕೆ ಹೋಗ್ಬೇಕು, ಮಾಡೋ ಕೆಲಸ ನೆಟ್ಟಾಗಿ ಮಾಡ್ಬೇಕು ಅಂತ ಅನ್ಬಿಟ್ಟು ನಾನು ನಿಧಾನಕ್ಕೆ ಟೈಮ್ ತಗೊಂಡ್ ಮಾಡ್ತಾ ಇದ್ದೀನಿ. ಇವತ್ತು ವಿನಾಯಕನ ರಂಗೋಲಿ ಹಾಕೋಣ ಅಂತ ಅನ್ಬಿಟ್ಟು ಈ ತರ ಚುಕ್ಕಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. 4ರಿಂದ 2 ತುಂಬಾ ಚಿಕ್ಕ ರಂಗೋಲಿನೇ, ಸ್ವಲ್ಪ ದೂರ ಚುಕ್ಕಿ ಇಟ್ಕೊಂಡ್ರೆ ದೊಡ್ಡ ರಂಗೋಲಿ ಕಾಣಿಸ್ತೈತೆ. ವಿನಾಯಕಂದು ನೆಲ ಮೇಲೆ ಹಾಕ್ತಾ ಇದ್ದೀನಲ್ಲ ಅಂತ ಏನೋ ಅನ್ಕೋಬೇಡಿ ಫ್ರೆಂಡ್ಸ್, ಆ ಕಡೆ ಯಾರು ಓಡಾಡಲ್ಲ ತುಳ್ಕೊಂಡು ಅದೆಲ್ಲ. ಟಾಮುನು ಗುಂಡನು ಇತ್ತೀಚೆಗೆ ಒಳ್ಳೆ ಬುದ್ಧಿ ಕಲ್ತ್ಬಿಟ್ಟವ್ರೆ, ರಂಗೋಲಿ ಎಲ್ಲ ಮುಟ್ಟಕ್ಕೆ ಹೋಗಲ್ಲ. ಈ ತರ ಸುತ್ತಿ ಬಳಸಿ ಹಾಕೊಂಡು ಹೋಗ್ಬೇಕು ಫ್ರೆಂಡ್ಸ್. ನಾನು ಅನ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ನೀಟಾಗಿ ವಿನಾಯಕ ತರ ಬರ್ತಿದೆ ರಂಗೋಲಿ ಅನ್ಬಿಟ್ಟು, ಯಾಕಂದ್ರೆ ಇದು ಫಸ್ಟ್ ಟೈಮ್ ಆಗ್ತಾ ಇರೋದು. ಬದ್ದಿಟ್ಕೊಂಡಿದ್ದೆ ಗೌರಿ ಗಣೇಶ ಹಬ್ಬಕ್ಕೆ ಹಾಕೋಣ ಅನ್ಬಿಟ್ಟು, ಚೆನ್ನಾಗಿ ಬಂತು, ಪರವಾಗಿಲ್ಲ. ಗೌರಿ ಗಣೇಶ ಹಬ್ಬದಷ್ಟರಲ್ಲಿ ಇನ್ನೊಂದು ಯಾವ್ದಾದ್ರು ದೊಡ್ಡದಾಗಿ ಹಾಕೋ ತರ ಪ್ಲಾನ್ ಮಾಡ್ಕೋತೀನಿ. ನಾಮನು ಇಟ್ಟೆ. ಆಮೇಲೆ ಗಣಪತಿಗೆ ಯಾವಾಗಲೂ ಕಿರೀಟ ಇರ್ತೈತಲ್ಲ ಫ್ರೆಂಡ್ಸ್, ಕಿರೀಟನ್ನು ರೌಂಡ್ ಆಗಿ ಇಟ್ಬಿಟ್ಟೆ. ಕೈಯಲ್ಲಿ ನಮಸ್ಕಾರ ಮಾಡೋ ತರ ಇರ್ಲಿ ಅನ್ಬಿಟ್ಟು ಅದನ್ನು ಬರ್ಕೊಂಡೆ. ಇನ್ನೊಂದ್ ಕೈ ಲಾಡು ಇರ್ಲೇಬೇಕಲ್ಲ ಅನ್ಬಿಟ್ಟು ಲಾಡುನು ಬರ್ಕೊಂಡೆ. ಗಣಪತಿ ಅಂದ್ರೆ ಎಲ್ರಿಗೂ ಇಷ್ಟ, ಆದ್ರೆ ನನಗೆ ಯಾಕೆ ಇಷ್ಟ ಅಂದ್ರೆ ಅವ್ರು ಯಾವಾಗ್ಲೂ ತಿನ್ನೋದು ಲಾಡು ಕೈಯಲ್ಲಿ ಇಟ್ಕೊಂಡಿರ್ತಾರಲ್ಲ ಫ್ರೆಂಡ್ಸ್, ತಿನ್ನೋ ಪದಾರ್ಥ ಅಂದ್ರೆ ನನಗಿಷ್ಟ ಅಲ್ಲ, ಅದಕ್ಕೋಸ್ಕರ ಜಾಸ್ತಿ ಇಷ್ಟ ಆಗ್ತಾರೆ. ಮತ್ತೆ ಅವ್ರಿಗೆ ಅರ್ಶಿನ ಕುಂಕುಮನು ಇಟ್ಕೊಂಡೆ. ಆಮೇಲೆ ಹೂವು ಇಟ್ಕೊಂಡು ಪೂಜೆ ಮಾಡ್ಕೋತೀನಿ. ಇನ್ನು ತುಳಸಿ ಗಿಡದ ಹತ್ರ ಬಂದೆ ರಂಗೋಲಿ ಹಾಕೊಳ್ಳೋಣ ಅಂತ ಅನ್ಬಿಟ್ಟು. ನಮ್ಮ ಮನೆ ಬರ್ತಾ ತುಳಸಿ ತೋಟನೇ ಆಗ್ತೈತೆ ಫ್ರೆಂಡ್ಸ್, ಅಷ್ಟು ಸಿಕ್ಕಾಪಟ್ಟೆ ತುಳಸಿ ಗಿಡ ತಂದು ಇಟ್ಕೋತಾ ಇದ್ದೀನಿ ತೋಟದಲ್ಲಿ ಇರೋದೆಲ್ಲ. ಯಾಕಂದ್ರೆ ಮನೆ ಹತ್ರ ಏಳಿಗೆ ಆಗ್ತಾ ಇಲ್ಲ ತುಳಸಿ ಗಿಡ, ಅಷ್ಟು ಕಷ್ಟಗಳಿದಾವೆ ಮನೆಯಲ್ಲಿ. ನೆಗೆಟಿವ್ ಎನರ್ಜಿ ಮತ್ತೆ ಏನಾದ್ರು ಕಷ್ಟಗಳಿದ್ರೆ ತುಳಸಿ ಗಿಡ ಬೇಗ ಬಾಡೋಗ್ತೈತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಬಾಡೋಗಿದ ತಕ್ಷಣನೂ ನಾವು ಅದನ್ನೇ ಇಟ್ಕೊಂಡು ಪೂಜೆ ಮಾಡಬಾರ್ದು, ಹೊಸದ್ ತಂದು ಇಟ್ಕೊಬಿಡ್ಬೇಕು. ಅದಕ್ಕೆ ನಾನು ತೋಟದಲ್ಲಿ ಯಾವ್ಯಾವ ಮೂಲೆಯಲ್ಲಿ ತುಳಸಿ ಗಿಡ ಐತೆ ಎಲ್ಲ ತಂದು ಇಟ್ಕೋತಾ ಇದ್ದೀನಿ. ಒಂದು ಒಣಗಿದ ತಕ್ಷಣ ಒಂದು ಹಾಕೋಬಹುದು ಅಂತ ಅನ್ಬಿಟ್ಟು, ನಮ್ ಕಷ್ಟಗಳೆಲ್ಲ ಪರಿಹಾರ ಆದ್ಮೇಲೆ ತುಳಸಿ ದೇವಿನೂ ಚೆನ್ನಾಗಿ ಬೆಳೀತಾರೆ. ಅಲ್ಲಿವರೆಗೂ ನಮ್ಗೆ ನಂಬಿಕೆ ಅಲ್ವಾ ಫ್ರೆಂಡ್ಸ್, ಒಬ್ರಿದ್ದಾರೆ ನಮ್ಮನ್ನ ನೋಡ್ಕೊಳ್ಳೋಕೆ ಕಾಪಾಡಕ್ಕೆ ಅಂತ ಅನ್ಬಿಟ್ಟು. ಅದಕ್ಕೋಸ್ಕರ ಈ ತರ ರಂಗೋಲಿ ಹಾಕೊಂಡು ಅರ್ಶಿನ ಕುಂಕುಮ ಇಟ್ಕೊಂಡೆ. ಯಜಮಾನ್ರು ಪೂಜೆಗೆಲ್ಲ ರೆಡಿ ಮಾಡವ್ರೆ. ಇದು ದೇವಸ್ಥಾನಕ್ಕೆ ಹಾರ ತಂದ್ವಿ ಫ್ರೆಂಡ್ಸ್, ದೇವ್ರಿಗೆ ಹಾಕೊಂಡ್ಬಿಟ್ಟು. ಮತ್ತೆ ಇದೆಲ್ಲ ಪೂಜೆ ಸಾಮಾನ್ಯ ಫ್ರೆಂಡ್ಸ್, ಹಣ್ಣು ಕಾಯಿ, ಪೂಜೆ ಸಾಮಾನು, ತೆಂಗಿನಕಾಯಿ ಎಲ್ಲ ಬ್ಯಾಗ್ ತುಂಬ ತುಂಬ್ಕೊಂಡಿದ್ದೀವಿ. ಈಗ ಶಿವ ಬಂದ್ರೆ ದೀಪ ಹಚ್ಬಿಟ್ಟು ಹೊರಡೋದೇನೆ. ಎಲ್ಲಿ ಇಲ್ಲ ಫ್ರೆಂಡ್ಸ್, ಇಲ್ಲಿ ಸ್ವಲ್ಪ ಡೌನಲ್ಲಿ ಹೋದ್ರೆ ಇದೇ ಊರೇನೇನೆ. ಡೌನಲ್ಲಿ ಹೋದ್ರೆ ದೇವಸ್ಥಾನ ಇದೆ, ಗಣಪತಿ ದೇವಸ್ಥಾನ ಫ್ರೆಂಡ್ಸ್. ಫಸ್ಟ್ 2ನೇ ಸಲ ಹೋಗ್ತಿರೋದು. ಗರ್ಕೆ ಬಂತು ಗಣಪತಿಗೆ. ಲೆಟ್ ಸ್ಟಾರ್ಟ್ ಪೂಜಾ. ಓಕೆ. ಒಂದು ಕಡೆ ನೋಡಿದೆ, ಮನೇಲಿ ಹೆಣ್ಮಕ್ಳು ಪೂಜೆ ಮಾಡೋದಕ್ಕಿಂತ ಮನೆ ಯಜಮಾನ ಗಂಡ್ಮಗ ಪೂಜೆ ಮಾಡಿದ್ರೆ ಮನೆಗೆ ತುಂಬಾ ಒಳ್ಳೇದಾಗ್ತೈತಂತೆ ಫ್ರೆಂಡ್ಸ್. ಆ ಕಾಲದಲ್ಲಿ ಮೋಸ್ಟ್ಲಿ ಗಂಡ್ಮಕ್ಳು ಪೂಜೆ ಮಾಡ್ತಾ ಇದ್ರು ಅಂತ ಅನಿಸ್ತಿದೆ. ಬೆಳಗ್ಗೆ ಎದ್ದು ಸಾರಿಸಿ ಗುಡಿಸಿ ರಂಗೋಲಿ ಹಾಕಿ, ಆಮೇಲೆ ಬರ್ತಾ ಮೈಬಾರ ಆಗ್ಬಿಟ್ಟು ಗಂಡ್ಮಕ್ಳಿಗೆ ಈ ಕೆಲಸನ ಹೆಣ್ಮಕ್ಳ ತಲೆ ಕಟ್ಬಿಡೋಣ, ಶಾಸ್ತ್ರ ಸಂಪ್ರದಾಯ ಅನ್ಬಿಟ್ಟು ನಮ್ಗೆ ಹಾಕ್ಬಿಟ್ಟವ್ರೆ. ಆವಾಗಿಂದ ಈ ಸಂಪ್ರದಾಯ ಅಲ್ಲಿಗೆ ಸ್ಟಾಪ್ ಆಗ್ಬಿಟ್ಟೈತೆ. ಅದಕ್ಕೆ ಹಬ್ಬದ ಟೈಮಲ್ಲಾದ್ರೂ ಪೂಜೆ ಮಾಡ್ಸೋಣ, ಸ್ಪೆಷಲ್ ದಿನಗಳಲ್ಲಾದ್ರೂ ಶಿವ ಕೈಲಿ ಪೂಜೆ ಮಾಡ್ಸೋಣ ಅಂತ ಕೊಟ್ರೆ ಒಂದೊಂದ್ ದೇವ್ರಿಗೂ ನಿಂತ್ಕೊಳ್ತೈತೆ. ದೇವ್ರಿಗೆ ಬೋರ್ ಹೊಡೆದ್ಬಿಡ್ಬೇಕು, ಆ ರೇಂಜ್ಗೆ ಪೂಜೆ ಮಾಡ್ತಾ ಇರ್ತೈತೆ. ಹೆಣ್ಮಕ್ಳು ಗಂಟೆ ಬರ್ಸ್ಬಾರ್ದು, ನೀನ್ ಗಂಟೆ ಬರ್ಸು, ನಾನು ಕರ್ಪೂರ ಬೆಳಕೋತೀನಿ ಅಂದ್ರೆ ಗಂಟೆ ಬರ್ಸಕ್ ಬರಲ್ವಂತೆ ಫ್ರೆಂಡ್ಸ್ ನನ್ ಗಂಡನ್ಗೆ. ಅದಕ್ಕೆ ನಾನೇ ಬೆಳಕೋ ಅಂತ ಕೊಟ್ಬಿಟ್ಟೆ. ನೋಡಿದ್ರೆ ಎಲ್ಲಾ ದಿಕ್ಕಿಗೂ ಬೆಳಗ್ತೈತೆ, ಎಲ್ಲ ಕಡೆ ದೇವ್ರು ಕಾಪಾಡ್ಬಿಡ್ಬೇಕು, ಒಂಥರ ಬಾಡಿ ಗಾರ್ಡ್ ತರ ಸುತ್ತ ಇದ್ದು ಶಿವಗೆ ಅಂತ ಅನ್ಬಿಟ್ಟು ಶಿವ ಪ್ಲಾನು. ಬೇಡ್ಕೊಳ್ತೈತೆ ಸೀಕ್ರೆಟ್ ಆಗಿ ಸಿಕ್ಕಾಪಟ್ಟೆ ಬೇಡ್ಕೊಳ್ತೈತೆ ಬಿಡ್ರಿ. ಆಮೇಲೆ ಸ್ವಲ್ಪ ಸೈಡ್ ತಳ್ಬಿಟ್ಟು ನಾನು ಬೇಡ್ಕೊಂಡೆ, ಇಲ್ಲಾಂದ್ರೆ ದೇವ್ರನ್ನೇ ಇಟ್ಕೊಬಿಡ್ತೈತೆ ಹಂಗೆ, ಯಾರ ಕಡೆನೂ ಹೋಗ್ಬೇಡ, ಯಾರಿಗೂ ಆಶೀರ್ವಾದ ಮಾಡ್ಬೇಡ, ನನಗ್ ಮಾತ್ರ ಮಾಡು ಅಂತ ಅನ್ಬಿಟ್ಟು. ಇನ್ನು ನೀನೇನಾದ್ರು ಬೇಡ್ಕೊಂಡ್ಬಿಟ್ಟು ನಾನು ಆಚೆ ಬಂದ್ಬಿಟ್ಟೆ. ಕೆಂಡ ಎತ್ಕೊಂಡೋಗಿ ಒಂದ್ ಸ್ವಲ್ಪ ಧೂಪ ಹಾಕೊಳ್ಳೋಣ ಅಂತ ಅನ್ಬಿಟ್ಟು. ಏನೇ ಹೇಳಿ ಫ್ರೆಂಡ್ಸ್, ಪೂಜೆ ಎಲ್ಲ ಮುಗಿದ್ಮೇಲೆ ಧೂಪ ಹಾಕ್ಬಿಟ್ರೆ ಆ ಮನೆನೇ ಚೇಂಜ್, ಫುಲ್ ಪಾಸಿಟಿವ್. ನಾನು ದೇವ್ರ ಭಕ್ತ, ನಾನು ದೇವ್ರ ಮೇಲೆ ಭಕ್ತಿ ಇರೋನು. ಬ್ಯಾಗ್ ಎತ್ಕೊಂಡೋಗಿ ಅಲ್ಲಿ ಜೋಡಿಸ್ಕೊಳ್ಳೋಣ ಪೂಜೆ ಸಾಮಾನೆಲ್ಲ. ಓಕೆ, ರೈಟ್ ಎಲ್ಲ ರೆಡಿ ಮಾಡ್ಕೊಂಡು ಹೋಗ್ತಾ ಇದೀವಿ. ಬನ್ನಿ ಫ್ರೆಂಡ್ಸ್, ಇವತ್ತು 30K ಸೆಲೆಬ್ರೇಷನ್ ಪ್ರಯುಕ್ತ ಮೊದಲು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಬಿಡೋಣ. ಈಗ ಟೈಮ್ ಬಂದು 8:30. ದೇವಸ್ಥಾನ ಕ್ಲೋಸ್ ಆಗೈತೆ ಫ್ರೆಂಡ್ಸ್. ಫೋನ್ ನಂಬರ್ ಇಸ್ಕೊಂಡ್ವಿ, ಮಾಡಿ ಕರೆದ್ರೆ ಬಂದು ಪೂಜೆ ಮಾಡ್ಕೊಡ್ತಾರೆ. ನೋಡೋಣ. ತೀರೋಗವ್ರ ಬೇರೆ ಗಣಪತಿ ದೇವಸ್ಥಾನ ಇಲ್ಲ ಐತೆ ಏನು, ನಂಗೊಂದು ಅರ್ಥ ಆಗ್ತಾ ಇಲ್ಲ. ನಾನು ಮಾಡಿರ್ತೀನಿ ಬಿಡಿ.
ಪೂಜೆ ಸಾಮಾನು ಇಲ್ಲೇ ಇರಲ್ಲ. ಇರ್ಲಿ ಬಿಡಿ ದೇವ್ರಿಗೆ ಇಟ್ಕೊಂಡು. ಓಕೆನಾ? ಫ್ರೆಂಡ್ಸ್, ಪೂಜೆ ಸಾಮಾನೆಲ್ಲ ಇಟ್ಬಿಟ್ಟು ಬಂದ್ವಿ. ಆ ದೇವಸ್ಥಾನ ಎಲ್ಲ ತೊಳೆದು ಶುದ್ಧಿ ಮಾಡ್ತಾರಂತೆ. ಸಂಜೆ ಬನ್ರಿ ಪೂಜೆ ಮಾಡ್ಕೊಡ್ತೀವಿ ಅಂತಂದ್ರು. ಈಗ ದರ್ಶನ ಮಾಡ್ಕೊಂಡ್ ಬಂದ್ವಿ ಫ್ರೆಂಡ್ಸ್. ಮತ್ತೆ ಸಂಜೆ ಹೋಗೋಣ, ಚೆನ್ನಾಗಿರ್ತೈತೆ ಡಬಲ್ ಸಲಿ. ಸಂಜೆ ಏನು ದಿನ ಹೋಗಿ ದೇವಸ್ಥಾನ ಕುತ್ಕೊಂಡ್ರೆ ನಾನ್ ರೆಡಿ. ಓಕೆ ಫ್ರೆಂಡ್ಸ್, ಈಗ ನಾವು ಟಿಫನ್ ಬರೋಣ. 9 ಆಗ್ತಾ ಬಂದ್ಬಿಡ್ತು. ಅದೇ ಫ್ರೆಂಡ್ಸ್, ಟಿಫನ್ಗೆ ರಾತ್ರಿನೇ ಪ್ರಿಪ್ರೇಷನ್ ನಡೆದೋಗೈತೆ. ಇಡ್ಲಿ ಇಟ್ಟು ಬರ್ತಾ ಇದೆ. ಉಬ್ಬೈತೆ ಫ್ರೆಂಡ್ಸ್, ಪರವಾಗಿಲ್ಲ. ಓಕೆ ಫ್ರೆಂಡ್ಸ್, ಈಗ ನಾನು ಕ್ವಿಕ್ ಆಗಿ ಒಂದು ಟೊಮೊಟೊ ಸಾಂಬಾರು ಮತ್ತೆ ಇಡ್ಲಿ ಮಾಡ್ತೀನಿ ಫ್ರೆಂಡ್ಸ್, ಅಷ್ಟೇ. ಗಣಪ, ಇಡ್ಲಿ ಪಾತ್ರೆ ಇಳಿಸ್ಕೊಟ್ಬಿಟ್ಟು ನೀನು ಒಂದ್ 10 ನಿಮಿಷ 20 ನಿಮಿಷ ಬೇಡ, 30 ನಿಮಿಷ ವೆಯ್ಟ್ ಮಾಡು. ಇಡ್ಲಿ ಪಾತ್ರೆಗೆ ನೀರ್ ಬಗ್ಸಿ ಇಟ್ಟಿದ್ದೀನಿ ಫ್ರೆಂಡ್ಸ್. ಫಸ್ಟ್ ಲೆಟ್ಸ್ ಸ್ಟಾರ್ಟ್ ಇಡ್ಲಿ ಮೇಕಿಂಗ್. ಇಡ್ಲಿ ಇಟ್ಟಿಗೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಅನ್ನು ಹಾಕೊಳ್ಳುವ. ಪಟ ಅಂತ ಅಡುಗೆ ಮಾಡುವ. ಅದು ಅವ್ರಿಗೆ ಸೂತ್ಕಲ್ಲ ಫ್ರೆಂಡ್ಸ್. ಊರಲ್ಲಿ ಇದಾಗೈತಲ್ಲ ಸಾವಾಗಿದ್ರೆ ಅದು ಎಲ್ಲ ಕ್ಲೀನ್ ಮಾಡಿ ಅವರು ಆಮೇಲೆ ಇದ್ ಮಾಡ್ಬೇಕಲ್ಲ, ಬಾಡಿ ಎಲ್ಲ ತೆಗದ್ಮೇಲೆ. ಆ ಲೆಕ್ಕದಲ್ಲಿ ಅವ್ರು ಹೇಳಿದ್ದು ಸಂಜೆ ಪೂಜೆ ಐತಂತೆ, ಹಾಗಾಗಿ ಸಂಜೆ ಹೋಗುವ ಫ್ರೆಂಡ್ಸ್. ಸಬ್ಬಕ್ಕಿ ಇಡ್ಲಿ ಹೆಂಗ್ ಬರುತ್ತೆ, ಏನ್ ಕತೆ ನಮಗೂ ಗೊತ್ತಿಲ್ಲ ಫ್ರೆಂಡ್ಸ್, ನೋಡುವ. ಒಂದು 6 ಕೆಂಪು ಟೊಮೊಟೊ ತಗೊಂಡಿದ್ದೀನಿ ಫ್ರೆಂಡ್ಸ್. ಒಂದು 6 ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ಇವಿಷ್ಟು ನೀಟಾಗಿ ತೊಳೆದು ಕ್ಲೀನ್ ಮಾಡ್ಕೊಂಡು ಬೇಳೆ ಒಳಗೆ ಬೇಯಿಸಾಕ್ತಾ ಇದ್ದೀನಿ. ಇಡ್ಲಿ ಘಮ ಘಮ ಅಂತಿದೆ ಫ್ರೆಂಡ್ಸ್, ಸಬ್ಬಕ್ಕಿ ಇಡ್ಲಿ ನಿಜವಾಗ್ಲು. ಓಕೆ ಫ್ರೆಂಡ್ಸ್, ಸಾಂಬಾರು ಅವೆಲ್ಲ ಒಂದು ಬಿಸಿಲ್ ಬರೋಷ್ಟರಲ್ಲಿ ನಾನು ಕಾಯಿ ಚಟ್ನಿ ಮಾಡ್ಬಿಡ್ತೀನಿ ಫ್ರೆಂಡ್ಸ್. ಚಟ್ನಿ ಪ್ಲಾನ್ ಇರ್ಲಿಲ್ಲ, ಇವೆರಡು ಬೇಗ ಗಟ್ಟೆ ಏನ್ ಮಾಡ್ಲಿ ಖಾಲಿ ಕುತ್ಕೊಂಡು ಅಂದ್ಬಿಟ್ಟು ಅಷ್ಟೇ ಮಾಡ್ತೀನಿ ಫ್ರೆಂಡ್ಸ್. ಸಾರ್ಥಕವಾಯ್ತು. ಇಲ್ಲಿ ಫ್ರೆಂಡ್ಸ್ ಇಡ್ಲಿ ರೆಡಿ. ಓಕೆ ಫ್ರೆಂಡ್ಸ್, ಈಗ ಗಟ್ಟಿ ಚಟ್ನಿಗೆ ತೆಂಗಿನಕಾಯಿ ಹುರ್ಗಡ್ಲೆ ಹಾಕೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಎಣ್ಣೆ ಹಾಕ್ಬಿಟ್ಟು ಬೆಳ್ಳುಳ್ಳಿ ಮತ್ತೆ ಹಸಿಮೆಣಸಿನಕಾಯಿ, ಕೊತ್ತಂಬರಿ ಇವು ಮೂರನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಡು ಇದಕ್ಕೆ ಹಾಕೊಂಡು ರುಬ್ಕೊಳ್ಳೋದು. ಲಾಸ್ಟ್ ಒಗ್ಗರಣೆ ಹಾಕೋ ಪದ್ಧತಿಗಳಿಲ್ಲ ಫ್ರೆಂಡ್ಸ್ ನಮ್ಗೆ. ಚಟ್ನಿಗೆಲ್ಲ ಒಗ್ಗರಣೆ ಯಾಕೆ, ಸುಮ್ಮನೆ ಎಣ್ಣೆ ವೇಸ್ಟು ಅಂತ ಯೋಚನೆ ಮಾಡೋ ಪದ್ಧತಿ ನಮ್ದು. ನೋಡ್ತೀರಾ ರುಚಿಗೆ ತಕ್ಕಷ್ಟು ಉಪ್ಪು. ತೆಳ್ಳಗೆ ರುಬ್ಕೋಬೇಕು ಫ್ರೆಂಡ್ಸ್. ಇಡ್ಲಿಗೆ ಅದು ಚೆನ್ನಾಗಿರ್ತೈತೆ, ದೋಸೆಗೆ ಗಟ್ಟಿಗೆ ರುಬ್ಕೋಬೇಕು. ಹಾಗಾಗಿ ಇದನ್ನ ತೆಳ್ಳಗೆ ರುಬ್ಕೋಬತ್ತೀನಿ ಫ್ರೆಂಡ್ಸ್. ಇಲ್ಲಿ ಫ್ರೆಂಡ್ಸ್ ಈ ತರ ತೆಳ್ಳಗೆ ಮಾಡ್ಕೊಂಡ್ರೆ ಇಡ್ಲಿ ಹೀರ್ಕೋತೈತಲ್ಲ ಸ್ಪಾಂಜ್ ತರ ಚಟ್ನಿನ, ಅದಕ್ಕೆ ಇಡ್ಲಿಗೆ ತೆಳ್ಳಗಿರ್ಬೇಕು ಚಟ್ನಿ ಅಂತ ಆ ಕಾಲದವ್ರು ಕಂಡಿಡ್ದವ್ರೆ ಫ್ರೆಂಡ್ಸ್. ಈಗ ತಾನೇ ಗೊತ್ತಾಯ್ತು ಅವ್ರ ಟೆಕ್ನಿಕ್. ಹೀರ್ಕೋತೈತಲ್ಲ ಸ್ಪಾಂಜ್ ತರ ಇದ್ರೆ ಇಡ್ಲಿ ಆಲ್ರೆಡಿ ರೆಡಿ ಆಗುತ್ತೆ ಫ್ರೆಂಡ್ಸ್. ಚಟ್ನಿ ಮತ್ತೆ ಈ ಜಾರ್ನ ತೊಳೆಕ್ ಹೋಗ್ಬಾರ್ದು ಫ್ರೆಂಡ್ಸ್, ಇದೇ ಮೇನ್ ಟಿಪ್ಪು. ಇದ್ರಲ್ಲಿ ನಾವು ಸಾಂಬಾರ್ಗೆ ರುಬ್ಕೋಬೇಕು. ಅದ್ಯಾವ ನಕ್ಷತ್ರದಾಗ ಹುಟ್ಟಿದೋ ಶಿವನೇ. ನೋಡಿ ಈ ಸೈಡಲ್ಲಿ ಇರೋದು ವೇಸ್ಟ್ ಆಗ್ತೈತಾ, ಅದಕ್ಕೆ ಸಾಂಬಾರ್ ರುಬ್ಬಿದಾಕೊಳ್ಳೋಣ. ತೊಳ್ಕೊಳ್ಳೋದೇನಿದೆ ಇಲ್ಲಿ ಫ್ರೆಂಡ್ಸ್. ಸಾಂಬಾರ್ಗೆ ರುಬ್ಕೊಳ್ಳೋಕೆ ತೆಂಗಿನಕಾಯಿ, ಖಾರದ ಪುಡಿ, ಸ್ವಲ್ಪ ಅರಿಶಿನ, ಖಾರದ ಪುಡಿ ಕಮ್ಮಿ ಹಾಕೊಂಡಿದ್ದೀನಿ, ಹಸಿಮೆಣಸಿನಕಾಯಿ ಬೇಯಿಸ್ಕೊಂಡಿದ್ದೀನಿ ಹಂಗಾಗಿ. ಮತ್ತೆ 5 ಟೊಮೊಟೊ, ಬೆಳ್ಳುಳ್ಳಿ, ಸ್ವಲ್ಪ ಬೇಳೆ ಬೇಯಿಸಿರೋದು, ಈರುಳ್ಳಿ ಬೇಯಿಸಿರೋದು, ಜೀರಿಗೆ ಇವಿಷ್ಟು ಹಾಕಿ ನುಣ್ಣಗೆ ರುಬ್ಕೋಬೇಕು ಫ್ರೆಂಡ್ಸ್. ಇನ್ನೊಂದು ಸ್ವಲ್ಪ ಬೇಳೆ ಇಲ್ಲಿ ನುಣ್ಣಗೆ ಬೇಯ್ತೈತೆ. ಆಗಲೇ ತೋರಿಸಿರೋ ಐಟಮ್ಸ್ ಎಲ್ಲ ರುಬ್ಬಿಟ್ಕೊಂಡೆ ಫ್ರೆಂಡ್ಸ್. ಆಮೇಲೆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಸಾಸಿವೆ ಹಾಕ್ಕೊಂಡು, ಕರ್ಬೇವು ಹಾಕ್ಕೊಂಡು ರುಬ್ಬಿಟ್ಕೊಂಡಿರೋದನ್ನ ಹಾಕೋಬೇಕು. ಇದೇ ಸಿಂಪಲ್ ಸಾಂಬಾರು ಫ್ರೆಂಡ್ಸ್. ನಾನು ತೊಗರಿ ಬೇಳೆನೂ ಬೇಯಿಸ್ಕೊಂಡಿದ್ನಲ್ಲ ಅದನ್ನ ಹಾಕೊಂಡೆ. ಹೆಸರು ಬೇಳೆ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರ್ತೈತೆ. ಬೇಳೆನೇ ಹಾಕೊಂಡಿಲ್ಲ ಅಂದರೆ ಬರೀ ಟೊಮೊಟೊ, ಈರುಳ್ಳಿ ಅವೆಲ್ಲ ಬೇಯಿಸ್ಕೊಂಡು ರುಬ್ಕೊಂಡ್ರು ಚೆನ್ನಾಗಿರ್ತೈತೆ ಫ್ರೆಂಡ್ಸ್. ನೀರು ಎಷ್ಟು ಬೇಕು ಅಷ್ಟು ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದನ್ನು ಚೆನ್ನಾಗಿ ಕುದಿಯಕ್ಕೆ ಬಿಟ್ಟೆ. ಇಡ್ಲಿ ಪಾತ್ರೆಯಿಂದ ಇಡ್ಲಿನ ಹಾಟ್ ಬಾಕ್ಸ್ ಹಾಕಿಟ್ಕೊಂಡ್ರೆ ಬಿಸಿ ಬಿಸಿ ಇರ್ತೈತೆ, ತಿನ್ನಕ್ಕೆ ಚೆನ್ನಾಗಿರ್ತೈತೆ ಅಂದ್ಬಿಟ್ಟು ಬಿಚ್ಕೊಂಡೆ. ನೋಡಿದ್ರೆ ಮಲ್ಗೆ ಇಡ್ಲಿ ಅಂದರೆ ಇದೆ ಫ್ರೆಂಡ್ಸ್. ನಾನೇನೋ ಮಲ್ಗೆ ಹಾಕ್ಬಿಟ್ಟು ಮಾಡೋದೇ ಮಲ್ಗೆ ಇಡ್ಲಿ ಅನ್ಕೊಂಡೆ. ಅಲ್ಲ, ಸಬ್ಬಕ್ಕಿ ಹಾಕ್ಬಿಟ್ಟು ಮತ್ತೆ ಪಳ ಹೊಳಿತೈತೆ ಬೆಳ್ಳಗೆ. ಮಾಮೂಲಿ ಹಾಕ್ಬಿಟ್ಟು ಮಾಡಿದ್ರೆ ಇಷ್ಟೊಂದು ಇರಲ್ಲ ಫ್ರೆಂಡ್ಸ್. ಅಕ್ಕಿ ಕಲರ್ ಒಂದು ಸ್ವಲ್ಪ ವೈಟೇ ಇದ್ರೂ ಸ್ವಲ್ಪ ಡಲ್ ಆಗ್ತೈತೆ ಬೇಯಿಸಿದ್ಮೇಲೆ. ಇದು ನೋಡ್ರಿ ಸಖತ್ತಾಗಿ ಬಂದಿತ್ತು ಫ್ರೆಂಡ್ಸ್, ಸ್ಪಾಂಜ್ ಥರನೇ. ಇನ್ಮೇಲೆ ಇದೇ ರೆಸಿಪಿ ಫಿಕ್ಸ್ ನಮಗೆ. ಹಾಟ್ ಬಾಕ್ಸಲ್ಲಿ ಹಾಕಿ ಸಾಂಬಾರ್ಗೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ. ಓಕೆ ಫ್ರೆಂಡ್ಸ್, ಇಡ್ಲಿ, ಸಾಂಬಾರು, ಚಟ್ನಿ ರೆಡಿ ಆಗಿದೆ. ಇವ್ರಿಗೆ ಅನ್ನ ರೆಡಿ ಆಗಿದೆ ಆಲ್ರೆಡಿ, ಆದರೆ ತಣ್ಣಗಾಗಬೇಕು. ಮಾಮೂಲಿ ಇದ್ದಂಗೆ ಆಯ್ತಾ, ಏನೋ ಟೇಸ್ಟ್ ಚೇಂಜ್ ಅನ್ನಿಸ್ತೈತಾ? ಮಾಮೂಲಿ ಹೋಟ್ಲ ಥರ ಅನಿಸ್ತಿತ್ತಾ? ಚಟ್ನಿ ಸೂಪರ್. ಇನ್ನು ಕಾಯಿ ಚಟ್ನಿನೇ ಚೆನ್ನಾಗಿರೋದು, ಅದಕ್ಕೆ ಉರ್ಗಡ್ಲೆ ಎಲ್ಲ ಹಾಕಿ. ಸಾಂಬಾರು ಬಿಸಿ ಬಿಸಿ ನೋಡ್ಕೊಂಡು ತಿನ್ರಿ. ನನ್ನ ಗಂಡ ಫಸ್ಟ್ ಊಟ ಹಾಕೊಟ್ಬಿಟ್ರೆ ಅರ್ಧ ಹೊಟ್ಟೆ ತುಂಬ ಹೋಗ್ತೈತೆ ಫ್ರೆಂಡ್ಸ್. ನನಗೆ ಡ್ಯೂಟಿಗೆ ಟೈಮ್ ಆಯ್ತಲ್ಲ ಅದಕ್ಕೆ. ಹಂಗೂ 30 ನಿಮಿಷದಲ್ಲಿ ಇಡ್ಲಿ, ಸಾಂಬಾರು, ಚಟ್ನಿ ಇಷ್ಟು ಮಾಡಿದ್ದೀನಿ ಫ್ರೆಂಡ್ಸ್, ಪಟ್ಪಟ ಅಂತ. ಆಯ್ತು ಇರಪ್ಪ, ಹೊಟ್ಟೆಸ್ಕೊಂಡೈತಿ ಇವನಿಗೆ. ಹೊಟ್ಟೆಸ್ದ್ರೆ ತಿಂತಾನೆ. ಆಯ್ತಿರಪ್ಪ, ಅನ್ನ ತಣ್ಣಗಾಗ್ಲಿ ಇರೋ, ಹಾಕಿದ್ದೀನಿ. ಹಿಂಗೆ ಹೊಡಿಯೋದು. ಹೊಡಿತೀಯಾ? ನನ್ನೇ ಹೊಡಿತೀಯಾ? ಎತ್ತ ಕೈ. ನಂಗೆ ಹೊಡಿತೀಯಾ? ನನಗೆ ಸಿಟ್ಟಾದ್ರೆ ಹೊಡೆದೇ ಬಿಡ್ತೀನಿ.
ಮುಂದಕ್ಕೆ ಹೆಂಗೆ ಮುಂದೆ ನಮ್ಗೆ ಮಾರ್ಕ್ ಆಗ್ತಾನೆ ಅಂತ ಅರ್ಥ. ನಿಧಾನ ಕಣಪ್ಪ. ಏಯ್ ಬಿಸಿಟಿ ಅಮ್ಮೋ ಬಿದ್ದ. ಏನಪ್ಪಿ ಅಡ್ಗೆ ಮನೇಲಿ? ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಡ್ಗೆ ಮನೇಲಿ ಏನ ಡಮಟು ಮನಿ ಆಚೆ ಬಂದ ತಕ್ಷಣ ಆತ್ಮ ಗಿತ್ಮ ಬಿಟ್ಬಿಟ್ಟು ಬಂದ ಹೆಂಗೆ? ಏನ್ ಕಮ್ಮಂತಿದೆ ಫ್ರೆಂಡ್ಸ್. ನನ್ನ ಗಂಡನಿಗೆ ಟೀ ಸ್ಟಾಲ್ ಹಾಕೊಟ್ಬಿಟ್ರೆ ವರ್ಲ್ಡ್ ಫೇಮಸ್ ಟೀ ಸ್ಟಾಲ್ ಫ್ರೆಂಡ್ಸ್ ನಮ್ದೇನೆ. ಅಪ್ಪಿ ಏನ್ ಹಾಕ್ತೀಯಪ್ಪಿ? ದೇವ್ರಣ್ಣ ಫ್ರೆಂಡ್ಸ್ ನಾನು ಮಾಡ್ತೀನಿ. ಆದ್ರೆ ಅರ್ಧ ಗಂಟೆ ಮಾಡ್ತಿದ್ದೆ ಟೀನ. ಸೊಪ್ಪು ಕುದಿಸ್ಬೇಕಣ. ಸೊಪ್ಪು ರಸ ಇಳಿಬೇಕು. ಏನ್ ಸೊಪ್ಪು ಹಾಕಿ? ಹೊಗೆ ಸೊಪ್ಪಿಗೆ ಸೊಪ್ಪು ಹಾಕಿ ಕುದಿಸಿಯಾ? ಹೇಳ್ತಿದ್ದೆ. ಹೇಳು ಹೇಳು ಹೇಳು. ನಮ್ ಫ್ರೆಂಡ್ಸ್ ಸಂಸ್ಕೃತ ಕೇಳ್ತಾರೆ. ಹೇಳು ಹೇಳು. ಆಮೇಲೆ ನಮ್ಮನ್ನ ಹಾಕೊಂಡು ತಟ್ಟು ಬಿಡ್ತಾರಷ್ಟೇ. ಚೆನ್ನಾಗ್ ಮಾಡ್ತೀವಿ. ಟ್ಯಾಂಕ್ಸ್ ಅಪ್ಪಿ. ಮೈಂಡ್ ಫ್ರೀ ಆಗಿ ಹೋಗ್ತೈತೆ ಫ್ರೆಂಡ್ಸ್ ಶಿವ ಟೀ ಕುಡಿದ್ರೆ. ಗುಂಡಾ ಅವ್ನ್ ಕಚ್ಚಿ ಬಿಡ್ತಾನೆ ಅನ್ಬಿಟ್ಟು ಮೊದ್ಲೇ ಬೊಗಳು ಬಿಡೋದು. ಇದಕ್ಕೆಲ್ಲ ಕೇರ್ ಮಾಡಲ್ಲ. ಇಬ್ರು ಆಚೆ ಹೋಗ್ಬಿಟ್ಟು ಕಿತ್ತಾಡ್ರಿ ನೀವು. ಮನೆ ಒಳಗೆ ಕಿತ್ತಾಡ್ಬೇಡ್ರಿ. ನಂಗೆ ಸಾಕಾಗೈತೆ ನೋಡಿ ನೋಡಿ ಇಬ್ರು. ಹೋಗ್ರಿ ಆಚೆ ಇಬ್ರು ಹೋಗ್ತಾರ. ಓಕೆ ಫ್ರೆಂಡ್ಸ್, ಈಗ ಟೈಮ್ ಬಂದು 5 ಗಂಟೆ ಆಗ್ತಾ ಬಂತು. ಒಬ್ಬಟ್ಟಿಗೆ ನಾನೆಲ್ಲ ರೆಡಿ ಮಾಡಿಕ್ಬಿಟ್ಟು ದೇವಸ್ಥಾನಕ್ಕೆ ಹೊರಡ್ಬಂದು ತಟ್ಕೊಳ್ಳೋಣ ಅಂತ ಪ್ಲಾನು. ಬೇಕಾಕ್ಬಿಟ್ಟು ಸ್ವಲ್ಪ ಕೆಲಸ ಐತೆ ಫ್ರೆಂಡ್ಸ್. ಪಾತ್ರೆ ಉಜ್ಜೋದು, ಯಾಕಿದ್ದದ ಬೆಲ್ಲನೂ ತರಿಸ್ಕೊಂಡೆ ಫ್ರೆಂಡ್ಸ್. ಇದೇ ಟುಡೇ ಸ್ಪೆಷಲ್ 30K ಸೆಲೆಬ್ರೇಷನ್ ಸ್ಪೆಷಲ್. ಕಡಲೆಬೇಳೆ ಮತ್ತೆ ತೊಗರಿಬೇಳೆ ಎರಡು ಸಮ ಪ್ರಮಾಣದಲ್ಲಿ ಸ್ವಲ್ಪ ತಗೊಂಡಿದ್ದೀನಿ. ಒಬ್ಬಟ್ಟಿಗೆ ಇಷ್ಟೇನಾ ಅನ್ಕೋತಿದ್ದೀರಾ ಫ್ರೆಂಡ್ಸ್? ಇದಕ್ಕೆ ಕಾಯಿ ಬೆಲ್ಲ ಎಲ್ಲ ಹಾಕಿದ್ರೆ ಜಾಸ್ತಿ ಆಗ್ತದಲ್ಲ. ಅದು ಬೇರೆ ನಾನು ಟ್ರೈನಿಂಗ್ ಅಲ್ಲಿ ಇದ್ದೀನಿ, ಇನ್ನು ಪ್ರಾಸೆಸ್ ಅಲ್ಲಿ ಇದ್ದೀನಿ. ಅದಕ್ಕೋಸ್ಕರ ಜಾಸ್ತಿ ಮಾಡ್ಕೊಂಡು ವೇಸ್ಟ್ ಮಾಡೋದು ಬೇಡ ಅಂತ ಇಷ್ಟು ಮಾಡ್ತಿದ್ದೀನಿ. ಮ್ಯಾಕ್ಸಿಮಮ್ 4-5 ಅಷ್ಟೇ ಆಗಬೇಕು ಅಂತ ಪ್ಲಾನ್ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇದನ್ನ ತೊಳೆದು ಕುಕ್ಕರ್ ಕ್ಯಾಪ್ ಹಾಕಿ ಬೇಯಿಸೋಕ್ಕಾಗಲ್ಲ ಫ್ರೆಂಡ್ಸ್. ಅದು ಹೆಂಗೆಂಗೋ ನುಣ್ಣಗಾಗ್ಬಿಟ್ರೆ ವೇಸ್ಟ್ ಅಲ್ಲ. ಬೇಯಿಸೋಕ್ಕಾಕ್ಬಿಟ್ಟು ಪಾತ್ರೆ ಒಂದು ರಾಶಿ ಇಟ್ಕಾಸಿಟ್ಬಿಟ್ಟು ಪಾತ್ರೆ ಒಂದು ರಾಶಿ ತೊಳ್ಕೊಬತ್ತೀನಿ. ಅಷ್ಟಲ್ಲಿ ಬೆಂದಿರ್ತದೆ. ಹಂಗೆ ಹೂರ್ಣ ರೆಡಿ ಮಾಡಿ ಹೋಗ್ತಾ ಇರೋದೆ. ಇದು ಸ್ಲೋ ಮೋಷನ್ ಅಲ್ಲಿ ಬೇಯ್ತಾ ಇರಲಿ. ಇಲ್ಲಿ ಫ್ರೆಂಡ್ಸ್ ಸ್ವಲ್ಪ ಹಸಿಟ್ಟು ತಗೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕೋತೀನಿ ಫ್ರೆಂಡ್ಸ್. ಕಲರ್ಗೆ ತಕ್ಕಷ್ಟು ಅರ್ಶಿನ. ಅವಾಗಲೇ ಅದು ಒಬ್ಬಟ್ಟು ಫುಲ್ ಆಗೋದು. ಕಲರ್ಫುಲ್ ಒಬ್ಬಟ್ಟು ಬರ್ಬೇಕು ಇವತ್ತು. ಎಲ್ಲ ಕರೆಕ್ಟಾಗಿ ಬರ್ತಿದೆ. ಕಲ್ಸೋದು ಹೂರ್ಣ ಎಲ್ಲನೂ ತಟ್ಟಬೇಕಾದ್ರೆ ಮಿಸ್ಟೇಕ್ ಆಗ್ತಾ ಇರೋದು. ಸ್ವಲ್ಪ ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಎಳೆದ್ರೆ ನಾರ್ ತರ ಬರ್ಬೇಕು. ಚಪಾತಿ ಹಿಟ್ಟಕ್ಕಿಂತ ಸ್ವಲ್ಪ ತೆಳ್ಳಗಿರ್ಬೇಕು. ಅಲ್ಲ ಫ್ರೆಂಡ್ಸ್, ಅದೇ ತಟ್ಟಿದ್ರೆ ಅದು ಹಿಗ್ತೈತೆ. ಹಂಗೆ ತೆಳ್ಳಗ್ ಮಾಡಿದ್ರೆ ಎಣ್ಣೆನ ಮಿಕ್ಸ್ ಮಾಡಿ ಜಾಸ್ತಿ ಎಣ್ಣೆ ಹಾಕ್ಬೇಕು ಫ್ರೆಂಡ್ಸ್. ಎಳೆದ್ರೆ ಹಂಗೆ ಫೆವಿಕಲ್ ತರ ಬರ್ಬೇಕು. ಆ ತರ ಎಣ್ಣೆ ಹಾಕಿದ್ರೇನೆ ಕರೆಕ್ಟ್ ಆಗಿ ಬರೋದು. ಹೋಳಿಗೆ ಶೀಟ್ ಐತೆ ಅನ್ನೋ ಕಾನ್ಫಿಡೆನ್ಸ್ ಮೇಲೆ ಕಲಸಿ ಮಾಡ್ತಾ ಇದ್ದೀನಿ. ನೋಡೋಣ ಹೆಂಗ್ ಬಂದತ್ತೋ ಏನೋ. ಇಲ್ಲ ಫ್ರೆಂಡ್ಸ್, ಇದನ್ನ ಬಿಟ್ಬಿಡ್ತೀನಿ. ದೇವಸ್ಥಾನಕ್ಕೆ ಹೋಗಿ ಬರೋವರೆಗೂ 1 hour 2 hour ಎಷ್ಟು ಅವರ್ ಆಗ್ತದೆ ಗೊತ್ತಿಲ್ಲ. ಅಷ್ಟು ಅವರ್ ಬಿಟ್ಬಿಡ್ತೀನಿ ಮುಚ್ಚಿಟ್ಬಿಟ್ಟು. 1 hour later. ನಾನು ಪಾತ್ರೆಗಿದ್ರೆ ತೊಳೆದು ಫ್ರೆಶ್ ಆಗಿಲ್ಲ, ಮುಖ ಕೈ ಕಾಲು ತೊಳ್ಕೊಂಡು ರೆಡಿ ಅದೇ. ಪೂಜೆ ಕ್ಯಾನ್ಸಲ್ ಆಗಿದೆ ಫ್ರೆಂಡ್ಸ್. ಅವರು ಬೆಳಿಗ್ಗೆಗೆ ಬಂದ್ಬಿಡ್ರಿ ಅಂತಂದ್ರು. ಯಾಕಪ್ಪಿ ಅವ್ರು ಹಿಂಗ್ ಮಾಡಿದ್ರು? ಯಾರೋ ಏನೋ ಮಾಟ ಮಂತ್ರ ಮಾಡ್ಬಿಟ್ಟವ್ರು ಮೇಡಮ್. ಇಲ್ದಿರ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ನಮ್ಗೆ. ಹೋಗ್ಲಿ ಬಿಡಿ ಫ್ರೆಂಡ್ಸ್, ಅದಕ್ಕೆ ಡಿಸಪಾಯಿಂಟ್ ಆಗ್ಬಿಡ್ತು ನಮ್ಗೆ. ಅದಕ್ಕೆ ಬಟ್ಟೆ ಮೇಲೆ ಹಂಗೆ ಬಿದ್ದೈತೆ. ಡ್ರೆಸ್ ಚೇಂಜ್ ಮಾಡಿ ಹೋಗ್ಲಿ. ಓಕೆ ಫ್ರೆಂಡ್ಸ್, ನೀರೆಲ್ಲ ಕಾಯಿಸ್ಕಾಯ್ಕೊಂಡಿತ್ತು. ಇಟ್ಸ್ ಓಕೆ. ನಾವು ಒಬ್ಬಟ್ಟು ಮಾಡಿ ಖುಷಿ ಪಡುವ. ಆಲ್ರೆಡಿ ಬೆಳಗ್ಗೆ ದರ್ಶನ ಮಾಡ್ಕೊಂಡು ಬಂದ್ವಲ್ಲ ಫ್ರೆಂಡ್ಸ್, ಸಮಾಧಾನ ಆಯ್ತು. ಅದೇನೆ ಬೇಳೆ ಆಗ್ಲೇನೆ ಆಫ್ ಮಾಡಿಟ್ಟೆ ಫ್ರೆಂಡ್ಸ್. ಬೇಳೆಯ ಹಿಂಗಂದ್ರೆ ಈ ಥರ ಹಸಿಟ್ಟು ಥರ ಬಂದರೆ ಚೆನ್ನಾಗಾಗುತ್ತೈತೆ ಒಬ್ಬಟ್ಟು ಅಂತ. ಬೇಳೆ ಎಷ್ಟು ಹಾಕೊಂಡಿದ್ದೀನಿ ಅದರ ಸಮವಾಗಿ ಬೆಲ್ಲ ಹಾಕೊಂಡಿದ್ದೀನಿ. ಏಲಕ್ಕಿ 4 ಜಜ್ಜ ಹಾಕೋತಿದ್ದೀನಿ. ಇದನ್ನ ಚೆನ್ನಾಗಿ ಬಿಸಿ ಮಾಡಬೇಕು. ಕರ್ನಾಟಕದ ಲುಟ್ಟಿ ಒಬ್ಬಟ್ಟು ಬರಲ್ಲ ಅಂದ್ರೆ ಏನ್ ಫ್ರೆಂಡ್ಸ್? ನಾನು ಇರಲೇಬಾರ್ದು ಇಲ್ಲಿ. ಬೇರೆ ದೇಶಕ್ಕೆ ಪಾರ್ಸಲ್ ಆಗಬೇಕು. ಅದಕ್ಕೋಸ್ಕರ ಆದ್ರೂ ನಾನು ಛಲದಿಂದ ಕಲಿತಾ ಇದ್ದೀನಿ ಫ್ರೆಂಡ್ಸ್. ಬೆಲ್ಲ ಕರಗಿದೆ ಫ್ರೆಂಡ್ಸ್. ಇಲ್ಲಿ ತೆಂಗಿನಕಾಯಿ ತುರ್ಕೊಳ್ಳೋಕೆ ಕಷ್ಟ, ಮೈಬಾರ ಅಂದ್ಬಿಟ್ಟು ಮಿಕ್ಸಿಗೆ ಹಾಕಿ ರುಬ್ಕೊಬಿಟ್ಟೆ ಕಟ್ ಮಾಡಿ ಹಾಕೊಂಡು. ಫುಲ್ಲು ತಣ್ಣಗಾಗಕ್ಕೆ ಬಿಟ್ಟು ರುಬ್ಕೋತೀನಿ. ಫುಲ್ಲು ತಣ್ಣಗಾಗೈತೆ. ಬೆಲ್ಲ ಕರಗಿ ಗಂಜಿ ಆಗೈತೆ. ಹಿಂಗೆ ಎತ್ಕೊಂಡ್ರೆ ಫ್ರೆಂಡ್ಸ್ ಪಾಕ ಆಯ್ತು. ಶಾರ್ಟ್ ಅಪ್. ಏನ್ರಲ್ಲ ನಿಮ್ದು? ಅವ್ನ ಈ ಕಡೆ ಜಾಗ ಬಿಟ್ಬಿಡೋ ಟೈಮ್. ಅವ್ನು ಬಂದ್ಬಿಡ್ಲಿ. ಜಾಗ ಬಿಟ್ಬಿಡ ಅವನ್ಗೆ. ಸ್ವಲ್ಪ ಜಾಗ ಬಿಡು. ಎದ್ದೋಳು ಸ್ವಲ್ಪ ಜಾಗ ಬಿಡ ಅವನ್ಗೆ. ಬರೋ ಹೋಗಲ್ಲಿ. ನಿನ್ ಬಟ್ಟೆ ಮೇಲೆ ಮನಿಕ ಹೋಗು. ಮೊದ್ಲೇ ಅವ್ನು ಕಿತಾಪತಿ ಅಂತ ಗೊತ್ತಿದ್ರು ನೀನು ಅವನ ತರನೇ ಆಡ್ತೀಯ. ಓದ ಕೆಣಕಕ್ ಹೋದ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಕಚ್ಚು ಅವನ್ನ ಸರಿಯಾಗಿ. ಗಟ್ಟಿಗೆ ಬಂತು, ಪರವಾಗಿಲ್ಲ. ರುಬ್ಬದ್ಮೇಲೆ ಗಟ್ಟಿ ಆಗ್ತೈತೆ ಫ್ರೆಂಡ್ಸ್. ನಾವು ಟೆನ್ಷನ್ ತಗೊಳ್ಳುವ ಅವಶ್ಯಕತೆ ಇಲ್ಲ. ಇಲ್ಲಿ ಸ್ವಲ್ಪ ತೆಳ್ಳಾಗೈತೆ ಹಂಗೋನು. ಸಕ್ಕತ್ ಟೇಸ್ಟ್ ಫ್ರೆಂಡ್. ಬರೀ ಹೂರ್ಣನೇ ತಿನ್ನೋದ್ರ ಐತೆ. ದೇವ್ರಿಗೆ ಏನಿಡಲ್ಲ ಫ್ರೆಂಡ್ಸ್. ಅದಕ್ಕೆ ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ತಿಂತಾ ಇದ್ದೀನಿ. ದಿವ್ಯಾಕ್ಕ
ಆಸೆ ಪಟ್ಟು ತಗೊಂಡಿದ್ದೆ ಒಬ್ಬಟ್ಟು ಇನ್ನಾದ್ರೂ ಕಲಿತೀನ ಅಂದ್ಬಿಟ್ಟು ಒಳಗೆ ಶಿಟ್ನ ಕಲಿತೀನ ಬರುತ್ತ ನೆಟ್ಟಿಗೆ ಇಲ್ವಾ ನೋಡುವ ಬನ್ನಿ ಫ್ರೆಂಡ್ಸ್. ಇಲ್ಲ ಚಾನ್ಸೇ ಇಲ್ಲ. ಎಣ್ಣೆ ಇದು ಚೆನ್ನಾಗಿ ಮಸಾಜ್ ಮಾಡ್ಬೇಕು. ಓ ಇದ್ರ ಮೇಲೆ ಹಾಕ್ಬಿಟ್ಟು ಇದ್ ಮಾಡೋದಿಲ್ಲ ಫ್ರೆಂಡ್ಸ್, ಹಾಗೆ ಕೈಯಲ್ಲಿ ತಟ್ಟೋದೆ. ಇಲ್ಲಿ ಫ್ರೆಂಡ್ಸ್ ಹಿಂಗ್ ಬರ್ಬೇಕು, ಎಲ್ಲ ಕರೆಕ್ಟ್ ಆಗಿ ಗೊತ್ತಿದೆ, ತಟ್ಟೋದ ಹತ್ರ ಮಿಸ್ಟೇಕ್ ಅಷ್ಟೇ ಫ್ರೆಂಡ್ಸ್. ಲೆಟ್ ಸ್ಟಾರ್ಟ್. 4 ಒಬ್ಬಟ್ಟು ಕಲ್ಸಿದೀನಿ, ಒಂದು ಫ್ಲಾಪ್ ಆಗ್ಬಾರ್ದು ದೇವ್ರೆ ಪ್ಲೀಸ್. ಒಬ್ಬಟ್ಟು ಚೆನ್ನಾಗಿ ಮಾಡ್ಲೇಬೇಕು ನಾನು, ನನ್ ಶಪಥ. ಒಂದ್ ಸ್ವಲ್ಪ ಹೂರ್ಣ ಹಾಕೊಳ್ವಾ. ಹೂರ್ಣ ಉಂಡೆ ಕಟ್ಟು ಹಾಕೋಬೇಕು, ಹಂಗೆ ಹಾಕೋಬಿಟ್ಟೆ ಫ್ರೆಂಡ್ಸ್. ಮೊದ್ಲೇ ಉಂಡೆ ಕಟ್ಟಿಕೋಬೇಕಾಯ್ತು. ಅಷ್ಟೇ, ಫುಲ್ ಪ್ಯಾಕ್ ಮಾಡ್ಕೋಬೇಕು, ಎಲ್ಲೂ ಓಪನ್ ಇರಬಾರ್ದು. ಲೆಟ್ಸ್ ಸ್ಟಾರ್ಟ್ ಫ್ರೆಂಡ್ಸ್. ಫಸ್ಟ್ ಒಬ್ಬಟ್ಟು ಸಕ್ಸಸ್ಫುಲ್ ಆಗಿ ಬರ್ತಾ ಇದೆ. ಹೋಳಿಗೆ ಶೀಟಲ್ಲಿ ಚೆನ್ನಾಗಿ ಬರ್ತೈತೆ ಫ್ರೆಂಡ್ಸ್. ಇಲ್ಲಿ ಅದ್ರ ನಾನು ಚಿಕ್ಕ ಸೈಜ್ ಮಾಡ್ಕೋತೀನಿ ಫ್ರೆಂಡ್ಸ್, ತೀರಾ ದೊಡ್ಡದಕ್ಕೆ ಹೋಗಲ್ಲ. ಸಾಕು ಇಷ್ಟು ಚಿಕ್ಕದು, ದೊಡ್ಡದೇ ಇರ್ಬೇಕು ಒಬ್ಬಟ್ಟು ಅಂತ ರೂಲ್ಸ್ ಐತಾ ಫ್ರೆಂಡ್ಸ್. ನೋಡ್ರಿ ಫ್ರೆಂಡ್ಸ್, ಕಿತ್ತೋಗ್ದಿರ ಬಂದೈತೆ, ಅದ್ರ ಪಿಜ್ಜಾ ಸೈಜ್ ಬಂದೈತೆ ಅಷ್ಟೇ. ಇದ್ರ ಮೇಲೆ ಬೇಕಾದ್ರೆ ತಟ್ಕೋಬೋದು ನಾವು ಅನ್ಕೋತೀನಿ. ಮಾಡೋ 4 ಒಬ್ಬಟ್ಟಿಗೆ ಇಷ್ಟೊಂದು ಬಿಲ್ಡಪ್ಗಳು. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಇದಕ್ಕೆ ಈಗ ತಾನು ನಾಮಕರಣ ಮಾಡ್ತಾ ಇದೀನಿ ಫ್ರೆಂಡ್ಸ್. ದಿಸ್ ಇಸ್ ಪಿಜ್ಜಾ ಒಬ್ಬಟ್ಟು. ನಾನು ಒಂದೇ ಸಲ ತೆಳ್ಳಗ್ ಮಾಡಕ್ ಹೋಗ್ತಾ ಇದೀನಿ, ಅಲ್ಲೇ ಮಿಸ್ಟೇಕ್ ಆಗ್ತಾ ಇರೋದು. ನಾವು ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು, ಒಂದೇ ಸಲ ಮೇಲೆ ಮೆಟ್ಲು ಜಂಪ್ ಮಾಡಕ್ ಆಗ್ತೈತೆ ಇಲ್ಲ ಫ್ರೆಂಡ್ಸ್, ಸ್ಟೆಪ್ ಹಾಗಾಗಿ ಪಿಜ್ಜಾ ಒಬ್ಬಟ್ಟು, ಆಮೇಲೆ ಚಪಾತಿ ಒಬ್ಬಟ್ಟು, ಆಮೇಲೆ ಹಪ್ಪಳ ಒಬ್ಬಟ್ಟು, ಇದೆಲ್ಲ ಆಮೇಲೆ ಮಾಡ್ಕೊಂಡು ಹೋಗ್ಬೇಕು. ಈಗ ಹೂರ್ಣ ಜಾಸ್ತಿ ಹಾಕೋಬೇಕು, ಸ್ಪ್ರೆಡ್ ಆಗ್ಬೇಕು ಎಲ್ಲ ಕಡೆ ಹೂರ್ಣ. ಸ್ಲೋಲಿ ಒಂದ್ ಸ್ವಲ್ಪ ದೊಡ್ಡದು ಮಾಡ್ಕೋತೀನಿ. ಈಗ ಬತ್ತಾ ಇದೆ ಸಕ್ಸಸ್ಫುಲ್ ಆಗಿ ಬತ್ತಾ ಇದೆ. ಇದು ಸ್ವಲ್ಪ ಡ್ಯಾಮೇಜ್ ಆಗೈತೆ ಫ್ರೆಂಡ್ಸ್, ಬ್ಯಾಕ್ ಸೈಡು. ಇಟ್ಸ್ ಓಕೆ, ಯಾವಾಗಲೇ ಒಬ್ಬಟ್ಟು ಮಾಡಿದ್ರು ಈ ಪ್ಯಾಚ್ ವರ್ಕ್ ಮಾತ್ರ ನಂದು ಮುಗಿಯಲ್ಲ. ಅದೆಲ್ಲೋ ಮಿಸ್ ಹೊಡಿತಾ ಐತೆ, ಹೂರ್ಣತೆ ಅನ್ಕೋತೀನಿ. ಸ್ವಲ್ಪ ಮುಚ್ಚಿಬಿಡುವ. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಎರಡನೇದು 50% ಬಂದಿದೆ ಫ್ರೆಂಡ್ಸ್, ಮೂರನೇದು ಆಲ್ಮೋಸ್ಟ್ ಬಂದ್ಬಿಡುತ್ತೆ. ಉಪ್ಪಿ ಬತ್ತೈತೆ ಫ್ರೆಂಡ್ಸ್. ಇಲ್ಲಿ ಫ್ರೆಂಡ್ಸ್ ಉಪ್ಪಿ ಬತ್ತೈತೆ, ಪೂರಿ ತರ ಲೈಫಲ್ಲಿ ಫಸ್ಟ್ ಟೈಮ್ ಈ ತರ ಬಂದಿದ್ದು. ಕಡೆ ಒಬ್ಬಟ್ಟು ಫ್ರೆಂಡ್ಸ್, ಆದ್ರೂ ನಾಟ್ ಬ್ಯಾಡ್ ಫ್ರೆಂಡ್ಸ್. ಇಲ್ಲ ಫ್ರೆಂಡ್ಸ್, ಶೀಟು ಸ್ವಲ್ಪ ಹೆಲ್ಪ್ ಆಗ್ತೈತೆ ನಮಗೆ, ಎತ್ತಾಕ್ ಹೋಗ್ತಾನೆ ಕಿತ್ತಾಕ್ತೀವಿ. ಇಲ್ಲಿ ಇಷ್ಟು ತೆಳ್ಳಗೆ ಮಾಡಿದ್ದೀನಿ, ಇದು ಕಿತ್ತೋಗಿಲ್ಲ. ಆದರೆ ಹಪ್ಪಳ ಸೈಜ್ ಅಷ್ಟೇ ಫ್ರೆಂಡ್ಸ್, ಆಮೇಲೆ ನಾವು ದೊಡ್ಡಗೆ ಮಾಡ್ಕೋಬೋದು ಫ್ರೆಂಡ್ಸ್. 4 ಒಬ್ಬಟ್ಟು ಮಾಡಿರೋದು. ಶಿವ ಏನಾದ್ರು ಇವಾಗ ಹಾಕ್ಕೊಟ್ರೆ ತಿನ್ಬಿಟ್ಟು ಚೆನ್ನಾಗೈತೆ, ಇನ್ನೊಂದೆರಡು ಹಾಕು ಅಂದರೆ ಏನು ಮಾಡೋದು ನಾನು? ವರಲಕ್ಷ್ಮಿ ಹಬ್ಬವರೆಗೂ ವೇಟ್ ಮಾಡೋ ಅಂತೀನಿ. ಇಲ್ಲಿ ಫ್ರೆಂಡ್ಸ್ ನಿಮಗೆ ತೋರಿಸಿ ಒಬ್ಬಟ್ಟಿಗೆ ದೃಷ್ಟಿ ಮಾಡ್ತಾಯಿದ್ದೀನಿ ಅನ್ಕೋಬೇಡ್ರಿ. ಇದು ಎಕ್ಸೈಟೆಡ್ ಮೂಮೆಂಟ್ ಅಲ್ಲ ಫ್ರೆಂಡ್ಸ್. ಇಲ್ಲಿ ಪರವಾಗಿಲ್ಲಲ್ಲ ಮೊದಲಿಗಿಂತ. ನೋಡ್ರಿ, ಮೊದಲು ರಫ್ ಆಗಿಬಿಡೋದು, ಇವಾಗ ಬಟ್ಟೆ ಥರ ಬಂದೈತೆ ಸಾಫ್ಟಾಗಿ. ಇದು ಲಾಸ್ಟ್ನಾಗ ಬೇಯ್ತೈತೆ. ಸ್ವಲ್ಪ ತುಪ್ಪ ನೋಡ್ತಾ ಇದ್ರಿ, ಖುಷಿ ಆಗ್ತೈತೆ, ಬಾಯಲ್ಲಿ ನೀರು ಬತ್ತೈತೆ. ರೋಡ್ಗೆ ಗಮ್ ಅಂತೈತಾ? ವಾವ್, ಗಮ್ ಅಂದರೆ ಟೇಸ್ಟ್ ಚೆನ್ನಾಗಿ ಬಂದೈತೆ ಅಂತ ಅರ್ಥಪ್ಪಿ. ಮುತ್ಕಿ ಮಾಡ್ದಂಗೆ ಮಾಡಿದ್ದೀನಾ? ಶಿವ ಕೊಡೋ ಬೆಸ್ಟ್ ಕಾಂಪ್ಲಿಮೆಂಟ್ ಅಂದರೆ ಮುತ್ಕಿ ಮಾಡ್ದಂಗೆ ಮಾಡಿದ್ವಿ ಅಂದರೆ ಸೂಪರ್ ಡೂಪರ್ ಅಂತ ಫ್ರೆಂಡ್ಸ್, ಅರ್ಥ ಮಾಡ್ಕೊಳ್ಳಿ. ಚೆನ್ನಾಗಿ ಬಂದೈತಂತೆ, ನಂಬಕ್ಕಾಗ್ತಿಲ್ಲ, ಖುಷಿ ಆಗ್ತಿದೆ. ತುಪ್ಪದ ಜೊತೆ ಸಖತ್ತಾಗೈತಲ್ಲ. ವರಲಕ್ಷ್ಮಿ ಹಬ್ಬಕ್ಕೆ ಇನ್ನೂ ಮಾಡ್ತೀನಪ್ಪಿ, ರೊಚ್ಚಿಗೆ ಎದ್ಬಿಡ್ತೀನಿ ಫ್ರೆಂಡ್ಸ್. ಮತ್ತೆ ಶೀಟ್ ಹೆಲ್ಪ್ ಆಗ್ತೈತೆ ನಮಗೆ ಮಾಡೋಕ್ಕೆ. ಫ್ರೆಂಡ್ಸ್, ನನ್ನ ಲೈಫಲ್ಲಿ ನಾನು ತಿಂತಿರೋ ಒಬ್ಬಟ್ಟು ಇದೇ ಬೆಸ್ಟು. ಎಲ್ಲರ ಮನೇಲಿ ತಿಂತಿದ್ದೀನಲ್ಲ, ಅದರಲ್ಲೂ ಇದೇ ಬೆಸ್ಟು. ಇಂಥ ಪುಂಗಿ ಗಿರಾಕಿಗಳನ್ನ ಅದೆಷ್ಟು ನೋಡ್ಬಿಟ್ಟಿದ್ದೀನೋ ನಾನು. ಒಬ್ಬಟ್ಟು ಬೇಕಾ? ವರಲಕ್ಷ್ಮಿ ಹಬ್ಬದವರೆಗೂ ವೆಯ್ಟ್ ಮಾಡು. ನಂಗೇನು ಗೊತ್ತು, ಆಸೆ ಉಡ್ಸ್ಬಿಟ್ಟು ತಿನ್ಸ್ಬಿಟ್ಟು ತಿಂದ್ರೆ ಮನ್ಸಾರ. ಟ್ರಯಲ್ ಅಭಿ ಪಿಕ್ಚರ್ ಬಾಕಿ ಹೇ ವರಲಕ್ಷ್ಮಿ ಹಬ್ಬಕ್ಕೆ. ನೀನು ಅರ್ಧ 20 ಇಟ್ಕೊಡ್ತೀರಾ? ಏನಪ್ಪ? 20 ಇಟ್ಕೊಡ್ತೀನಿ, ತಿಂದ್ಬಿಟ್ಟು ಇದ್ಬಿಟ್ಟಿಗ. ಆ ಪಾಟಿ ಇಟ್ಕೊಟ್ರೆ ಅದ್ರ ಮೇಲೆ ಅನ್ನನೂ ಕೊಡ್ತೀನಿ, ತಿಂತೀನಿ. ಒಬ್ಬಟ್ಟೆ ಹೊಟ್ಟೆ ತುಂಬಿಸ್ಕೊಂಡಾರೆ ಅಪ್ರೂಪ ತಾನೆ, ಹಬ್ಬಿಟ್ಟೆ. ಬಾ ಗಜ ಮಾಡು.
ಅಲ್ಲ ರಾಶಿ ಗಟ್ಲೆ ಮಾಡ್ದಾಗ ತಿಂದಿಲ್ಲ. ಯಾ- ಮೊದ್ಲೆಲ್ಲ 10 ಮಾಡ್ತಿದ್ದೆ ಫ್ರೆಂಡ್ಸ್, ಒದ್ದಾಡ್ಕೊಂಡು. ಅವಾಗ ತಿಂತಾರಲ್ಲ ಆಗ. ನಾನೇ ತಿಂತ ಆವಾಗ 3 ದಿನ ಬಿಸಿ ಮಾಡ್ಕೊಂಡು. ಅವಾಗ ನೀನ್ ಸ್ಟಾರ್ಟಿಂಗ್ ಮಾಡಕ್ ಗೊತ್ತಾರಲ್ಲ. ಇವತ್ತು ಚೆನ್ನಾಗೈತಾನೆ. ಬೇರೆ ಏನ್ ಮಾಡ್ತಿದ್ದಳು, ಹೂರ್ಣನೇ ಇರೋದ್ ಮೇಲೆ ಹೂರ್ಣ ತಿನ್ನೋದು, ಅದು ಬೇರೆ ಇಟ್ಟು ಹಿಂಗ್ ಮಾಡ್ಬಿಡಳು. ಮೊದ್ಲೆಲ್ಲ ತಾನೇ. ಇವತ್ತು ಚೆನ್ನಾಗ್ ಬಂದಿತ್ತು. ಅದು ಹೂರ್ಣ ಇದ್ರೆ ಏನೋ ತಿನ್ಬೋದು. ನೀನೇನ್ ಮಾಡಿದ್ಬೋದು ಆವಾಗ ರೊಟ್ಟಿ ರೊಟ್ಟಿ ಹೋಗ್ಲಿ, ಜಾರಲ್ಲಿ ಹೊಸಿ ಊರ್ನ ಐತೆ ತಿನ್ಕೋಗು. ಬೇಡಪ್ಪ. ನಿಜ ಹೇಳ್ಬೇಕಂದ್ರೆ ನನಗೂ ಇನ್ನ ತಿನ್ಬೇಕು ಅನಿಸ್ತೀನಿ. ಸಖತ್ತಾಗಿ ಬಂದಿತ್ತು ಫ್ರೆಂಡ್ಸ್, ಟೇಸ್ಟ್ ಮಾತ್ರ ಗೊತ್ತಾಯ್ತು. ಇದೇ ಅಳತೆ ಕರೆಕ್ಟಾಗಿ ಹಿಂಗೆ ಮಾಡ್ಬೇಕು ನಾನು. ಓಕೆ ಫ್ರೆಂಡ್ಸ್, ಈಗ ವಿಶ್ ಮಾಡುವ. ಮಂಜುನಾಥ್ ಅಣ್ಣ ಅವ್ರದ್ದು 22ಕ್ಕೆ ವಿಶ್, ಹ್ಯಾಪಿ ಬರ್ತ್ಡೇ. ಬರ್ತಡೆ ವರ್ಧನಾ ವಿಶ್, ಹ್ಯಾಪಿ ಬರ್ತ್ಡೇ. ಬರ್ತಡೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ನಾಳೆ ಸಿಗ್ತೀವಿ. ಬೈ ಬೈ, ಗುಡ್ ನೈಟ್. ಬಾಯ್, ಗುಡ್ ನೈಟ್.